ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರ ಇಬ್ಬರ ಮಕ್ಕಳಿಗೆ ಒಂದು ಶೈಕ್ಷಣಿಕ ಸಹಾಯಧನ ಅಥವಾ ಸ್ಕಾಲರ್ಶಿಪ್ ಅನ್ನು ಪಡೆಯಲು ಈಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಶುರು ಮಾಡಲಾಗಿದ್ದು, ನೀವೇನಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಅರ್ಜಿ ಸಲ್ಲಿಸುವಾಗ ನಿಮಗೆ ಲೊಕೇಶನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಲೇಬರ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ರೀತಿಯಾಗಿ ರಿಜಿಸ್ಟರ್ ನಂಬರ್ ಅಥವಾ ಲೇಬರ್ ಕಾರ್ಡ್ ನಂಬರನ್ನು ಹಾಕಬೇಕು, ತಂದೆ ತಾಯಿಯವರ ಆಧಾರ್ ಕಾರ್ಡ್ ನಂಬರನ್ನು ಯಾವ ರೀತಿ ಹಾಕಬೇಕು, ಮತ್ತು ವಿದ್ಯಾರ್ಥಿಯವರ ಕೋರ್ಸನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಐಡಿಯನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು. ನಿಮಗೆ ಐಡಿ ಗೊತ್ತಿಲ್ಲಪ್ಪ ಅಂತಂದರೆ ಐಡಿಯನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು, ಅದೇ ರೀತಿಯಾಗಿ ಕುಟುಂಬ ಐಡಿ ಕೂಡ ಯಾವ ರೀತಿಯಾಗಿ ತಿಳ್ಕೋಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ನಂಬರನ್ನು ಯಾವ ರೀತಿಯಾಗಿ ಹಾಕಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅದೇ ರೀತಿಯಾಗಿ ನೀವು ಕೇವಲ ಸೇವಾ ಸಿಂಧುದಲ್ಲಿ ಅರ್ಜಿ ಸಲ್ಲಿಸುವುದಲ್ಲದೆ SSP ಪೋರ್ಟಲಲ್ಲಿ ಕೂಡ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ, ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಅದು ಯಾವ ಇನ್ಫಾರ್ಮೇಷನ್ನ ಚೆಕ್ ಮಾಡಬೇಕು ಎಂಬುದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ನಮಗೆ ನೀವು ಸಪೋರ್ಟ್ ನೀಡಿ. ಅದೇ ರೀತಿಯಾಗಿ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಥವಾ ಸ್ಕಾಲರ್ಶಿಪ್ಪನ್ನು ಪಡೆಯಲು ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಶುರು ಮಾಡಿದ್ದಾರೆ. ಅದು ಸೇವಾ ಸಿಂಧುದಲ್ಲಿ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಜೊತೆಗೆ ನೀವು SSP ಪೋರ್ಟಲಲ್ಲಿ ಕೂಡ ಒಂದು ಲೇಬರ್ ಕಾರ್ಡ್ ಇದ್ದಂಥ ಮಕ್ಕಳ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಬೇಕಾಗುತ್ತೆ. ಎರಡೂ ಕಡೆ ನೀವು ಹಾಕಿದರೆ ಮಾತ್ರ ನಿಮಗೆ ಈ ಸ್ಕಾಲರ್ಶಿಪ್ ಬರುತ್ತಂತಲೇ ಹೇಳ್ಬೋದು. ಹಾಗಾದರೆ ನೀವು ಸೇವಾ ಸಿಂಧುಗೆ ಅಪ್ಲಿಕೇಶನ್ ಹಾಕುವಾಗ ಮೊದಲು ನಿಮ್ಮ ಒಂದು ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಇಲ್ಲಪ್ಪ ಅಂತಂದರೆ ವಿದ್ಯಾರ್ಥಿಯವರ ಹೆಸರಲ್ಲಾದರೂ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ಲೇಬರ್ ಕಾರ್ಡ್ ಯಾರ ಹೆಸರ ಮೇಲೆ ಲೇಬರ್ ಕಾರ್ಡ್ ಇರುತ್ತೆ ಅವರ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ನೀವು ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮುಂದೆ ಅಪ್ಲಿಕೇಶನ್ ಫಿಲ್ಅಪ್ ಆದಮೇಲೆ ಈ ಸೈನ್ ಅಂತ ಮಾಡಲಿಕ್ಕೆ ಬರುತ್ತೆ. ಸೊ ಅವಾಗ ಈ ಸೈನಲ್ಲಿ ಕೂಡ ಅದೇ ಆಧಾರ್ ಕಾರ್ಡ್ ನಂಬರನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ಈ ಸೈನನ್ನು ಮಾಡ್ಕೋಬೇಕಾಗತ್ತೆ. ಸೊ ನೀವು ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುತ್ತೆ. ಸೊ ಇಲ್ಲಿ ಕಾಣ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇನ್ನೊಂದು ಓಪನ್ ಆಗುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೇವಾ ಸಿಂಧುದಲ್ಲಿರುವಂಥ ಸರ್ವಿಸ್ ಲಿಸ್ಟ್ ಎಲ್ಲ ಬರುತ್ತೆ. ಮತ್ತು ಇಲ್ಲಿ ಲೆಫ್ಟಿಗೆ ನಿಮಗೆ ಒಂದಿಷ್ಟು ಸರ್ಚ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಸಿಂಪಲ್ ಆಗಿ KBO ಅಂತ ಸರ್ಚ್ ಮಾಡಿ. KBO ಅಂತ ಸರ್ಚ್ ಮಾಡಿದಾಗ ಲೇಬರ್ ಡಿಪಾರ್ಟ್ಮೆಂಟ್ದು ಈ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಿಗುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಲಿಕ್ಕೆ ಒಂದು ಅರ್ಜಿಯನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಅರ್ಜಿ ಓಪನ್ ಆಗಿದೆ. ಸೊ ಇಲ್ಲಿ ನೀವು ನೀಟಾಗಿ ಕೂಡ ಬರೆದಿದ್ದಾರೆ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ, ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ನೀಡುತ್ತಿರುವಂಥ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಅಂತ ಇಲ್ಲಿದೆ. ಸೊ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊದಲಿಗೆ ಇಲ್ಲಿ ನೀವು ಯಾವ ದಾಖಲಾತಿಗಳು ಬೇಕಪ್ಪ ಅಂತಂದರೆ ಲೇಬರ್ ಕಾರ್ಡ್ ಬೇಕಾಗುತ್ತೆ. ಸೊ ಯಾರ ಒಂದು ತಂದೆ ಅಥವಾ ತಾಯಿ ಹೆಸರ ಮೇಲೆ ಇರುತ್ತೆ ಅವರ ಒಂದು ಲೇಬರ್ ಕಾರ್ಡ್ ಬೇಕು. ಲೇಬರ್ ಕಾರ್ಡಲ್ಲಿ ನೀಟಾಗಿ ಲೇಬರ್ ಕಾರ್ಡ್ ನಂಬರನ್ನು ಮೆನ್ಷನ್ ಆಗಿರಬೇಕು, ಮತ್ತು ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಅದರಲ್ಲಿ ಇರುತ್ತೆ, ಲಾಸ್ಟಲ್ಲಿ ಇರುತ್ತೆ, ಅದು ಒಂದು ಮೆನ್ಷನ್ ಆಗಿರಬೇಕು. ಇಲ್ಲಿ ತಂದೆ ಮತ್ತು ತಾಯಿಯವರ ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ. ತಂದೆ ಏನಾದರೂ ತೀರೋಗಿದ್ರೆ ತಾಯಿಯವರ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಇಲ್ಲಿ ಬೇಕಾಗುತ್ತೆ. ಅದೇ ರೀತಿಯಾಗಿ ಕುಟುಂಬ ID ಭಾಳ ಇಂಪಾರ್ಟೆಂಟು. ಕುಟುಂಬ ID ಕೂಡ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕಾದ್ರೆ ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಯವರ ಕೂಡ ಅಥವಾ ಮಗುವಿನ ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕಾಗುತ್ತೆ, ಮಗುವಿನ ಕುಟುಂಬ ID ಕೂಡ ಇಲ್ಲಿ ಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಕ್ಲಾಸಲ್ಲಿ ಓದ್ತಿದ್ದಾನೆ ಆ ಕೋರ್ಸ್ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು, ಮತ್ತು ವಿದ್ಯಾರ್ಥಿಯವರ ID ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಪ್ರೀ ಮೆಟ್ರಿಕ್ ಇದ್ದರೆ ಸ್ಯಾಟ್ಸ್ ID, ಪೋಸ್ಟ್ ಮೆಟ್ರಿಕ್ ಇದ್ದರೆ ಸ್ಟೂಡೆಂಟ್ಸ್ ID ಇಲ್ಲಿ ಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಬೇಕಾಗುತ್ತೆ. ಇದು ಲೇಬರ್ ಕಾರ್ಡ್ ಹೋಲ್ಡರ್ಸ್ ಅವ್ರದ್ದಾಗಿರ್ಬೋದು ಅಥವಾ ವಿದ್ಯಾರ್ಥಿಯವ್ರದ್ದಾಗಿರ್ಬೋದು. ಆ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಈ ಒಂದು ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿ ಹಾಕಲಿಕ್ಕೆ ಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಬಟ್ ಕಂಪಲ್ಸರಿಯಾಗಿ ಮೊಬೈಲ್ ನಂಬರನ್ನು ಬೇಕಾಗುತ್ತೆ. ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಅದು ಕಂಪಲ್ಸರಿ. ಸೊ ಇವೆಲ್ಲ ದಾಖಲಾತಿಗಳಾದ ಮೇಲೆ ನೀವು ಈ ರೀತಿಯಾಗಿ ಮೊದಲಿಗೆ
ಸೇವಾ ಸಿಂಧುದು ಲೊಕೇಶನನ್ನು ಆನ್ ಮಾಡ್ಕೋಬೇಕು. ಎಲ್ಲಿ ಲೊಕೇಶನ್ ಆನ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಸರ್ವಿಸ್ ಪ್ಲಸ್ ಅಂತಿದೆ. ಇಲ್ಲಿ ಮೇಲ್ಗಡೆ ಒಂದು ಕೀ ಸಿಂಬಲ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು ಲೊಕೇಶನ್ ಅಂತ ಆಪ್ಷನ್ ಬರುತ್ತೆ. ಇದು ಆನ್ ಆಗಿರಬೇಕು. ಇದು ಆಫ್ ಆಗಿದ್ರೆ ನಿಮಗೆ ಅಪ್ಲಿಕೇಶನು ಪ್ರಾಬ್ಲಮ್ ಆಗುತ್ತೆ. ಲೊಕೇಶನ್ ಆನ್ ಆಗಿರಬೇಕು. ನಾನು ಆನ್ ಆಫ್ ಮಾಡ್ತಿದ್ದೀನಿ ನೋಡಿ, ಇದು ಆನ್ ಇರಬೇಕು. ಎಲ್ಲಿ ಸಿಗ್ತಾ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ಹೋಗಿ ನೀವು ಲೊಕೇಶನ್ ಅಂತ ಸಿಗುತ್ತೆ. ಇಲ್ಲಿ ಅಡ್ರೆಸ್ ಬಾರ್ ಇರುತ್ತಲ್ಲ, ಅಡ್ರೆಸ್ ಬಾರ್ ಪಕ್ಕ ಒಂದು ಕೀ ಆಪ್ಷನ್ ಇರುತ್ತೆ. ಆ ಕೀ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲೊಕೇಶನ್ ಸಿಗುತ್ತೆ. ಅದನ್ನು ಆನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಥಿಂಗ್ಸ್. ನೆಕ್ಸ್ಟ್ ಥಿಂಗ್ಸ್ ಏನಪ್ಪ ಅಂತಂದರೆ, ಆಧಾರ್ ಕಾರ್ಡಲ್ಲಿ ನಿಮಗೇನಾದರೂ ಡೆಮೋಗ್ರಫಿಕ್ ಡಾಟಾ ಪ್ರಾಬ್ಲಮ್ ಆಗ್ತಾ ಇದ್ದರೆ ಸೇವಾ ಸಿಂಧು ಅಕೌಂಟ್ ಯಾರ ಹೆಸರ ಮೇಲೆ ಒಂದು ಕ್ರಿಯೇಟ್ ಮಾಡಿರ್ತೀರ ಅವರ ಹೆಸರ ಮೇಲೇನೂ ಕೂಡ ನೀವು ಈ ಸೈನನ್ನು ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಆಧಾರ್ ಕಾರ್ಡು ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ನೀವು ಇಲ್ಲಿ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಥವಾ ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಯಾವ ರೀತಿಯಾಗಿ ತಿಳ್ಕೊಬೇಕಪ್ಪ ಅಂತಂದರೆ, ಇಲ್ಲಿ ನೀವು ಫಾದರ್ ಇದ್ದರೆ ಫಾದರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಫೋಟೋ ಬೇಕಾಗುತ್ತೆ. ಆ ಲೇಬರ್ ಕಾರ್ಡ್ ಫೋಟೋದಲ್ಲಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, LD00 ಈ ರೀತಿಯಾಗಿ ಇದೇ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು. ಇದನ್ನು ನೀವು ಹಾಕಿದರೆ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ LD ಅಂತ ಹಾಕಿ ನಾನು ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ ಫೋನ್ ನಂಬರ್ನ ಹಾಕೋ ಬೇಕು. ಅದಾದಮೇಲೆ ಇಲ್ಲಿ ಅಪ್ಲಿಕೆಂಟ್ ವಿವರ ಅಂದರೆ ಏನು, ಈಗ ತಂದೆಯವರು ಇರ್ತಾರೆ ಮತ್ತು ತಾಯಿಯವರು ಇರ್ತಾರೆ. ಅಪ್ಲಿಕೆಂಟ್ಸ್ ಅಂದರೆ ಈಗ ಅರ್ಜಿ ಸಲ್ಲಿಸುವಂಥವರು ವಿದ್ಯಾರ್ಥಿಗಳು. ಸೊ ಅವರ ಒಂದು ತಂದೆಯವರ ಆಧಾರ್ ಕಾರ್ಡ್ ಡೀಟೇಲ್ಸು ಮತ್ತು ತಾಯಿಯವರ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಕುಟುಂಬ ID ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೂಲಕ ನೀವು ಕುಟುಂಬ IDನ ತಿಳ್ಕೊಬೋದು. ಭಾಳ ಸಿಂಪಲ್ ಆಗಿದೆ. ಬೇಕಿದ್ರೆ ಇದರ ಒಂದು ವೆಬ್ಸೈಟ್ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲಿ ನಿಮ್ಮ ಒಂದು ಕುಟುಂಬ ID ಬೇಕಾದರೆ ರೇಷನ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಸೊ ರೇಷನ್ ಕಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡು ರೇಷನ್ ಕಾರ್ಡ್ ಸಂಖ್ಯೆನ ಹಾಕಿ ಇಲ್ಲಿ ಕಾಣ್ತಿರೋ ನಂಬರ್ನ ಹಾಕಿ ನೀವು ಸಲ್ಲಿಸಿ ಒಂದು ಕುಟುಂಬ IDನ ತಿಳ್ಕೊಬೋದು. ಇಲ್ಲಿ ನಿಮ್ಮ ಕುಟುಂಬ ID ಇದ್ದರೆ ಆಟೋಮೆಟಿಕ್ ಆಗಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನೀವು ಕುಟುಂಬ ID ಇದ್ದರೆ ಕುಟುಂಬ ID ಯಾವ ರೀತಿಯಾಗಿ ಹೆಸರಿರುತ್ತೆ ಅದು ಕೂಡ ಇಲ್ಲಿ ನೋಡ್ಬೋದು, ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಚೈಲ್ಡ್ಸ್ ಅಂದರೆ ಮಗುವಿನ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಬೇಕು. ಮಗುವಿನ ಒಂದು ಕುಟುಂಬ ID ಕೂಡ ಬೇಕಾಗುತ್ತೆ. ಮಗುವಿನ ಲಿಂಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಮಗುವಿನ ಜನನ ಎಲ್ಲ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ ಮೂಲಕ ಬರುತ್ತೆ. ಮಗುವಿಗೆ ಪೋಷಕರಿಗೆ ಏನು ಲಿಂಕ್ ಇದೆ ಅದು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಬರ್ತಾ ಇರೋದು ವಿದ್ಯಾರ್ಥಿಗಳು ಯಾವೆಲ್ಲ ಕೋರ್ಸ್ಗಳಿಗೆ ಸೆಲೆಕ್ಟ್ ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಿದ್ದಾರೆ. ಇಲ್ಲಿ 1ನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿಯಾಗಿ ನರ್ಸರಿ ಮತ್ತು LKG ವಿದ್ಯಾರ್ಥಿಗಳಿಲ್ಲ. 1ನೇ ತರಗತಿಯಿಂದ ಹಿಡ್ಕೊಂಡು ಎಲ್ಲ ಒಂದು ಕೋರ್ಸನ್ನು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಲಿಸ್ಟ್ ಮಾಡಿರುವಂಥ ಕೋರ್ಸ್ಗಳಲ್ಲಿ ನಿಮಗೆ ಏನಾದರೂ ಸಿಗ್ತಾ ಇಲ್ಲಪ್ಪ ಅಂತಂದರೆ ನೀವು ಏನಾದರೂ ಬ್ಯಾಚುಲರ್ ಆಗಿದ್ದರೆ ಈ ಒಂದು ಬ್ಯಾಚುಲರ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಗ್ರ್ಯಾಜುಯೇಷನ್ ಅಂತ ಇರುತ್ತಲ್ಲ, ಸೊ ನೀವು ಬ್ಯಾಚುಲರ್ ಕೋರ್ಸನ್ನು ಓದ್ತಾ ಇದ್ದರೆ ಗ್ರ್ಯಾಜುಯೇಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ 2 ಇಯರ್ಸ್ ಕೋರ್ಸ್ ಏನಾದರೂ ಓದ್ತಾ ಇದ್ರೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಾವು 4 ವರ್ಷ 3 ವರ್ಷ ಗ್ರ್ಯಾಜುಯೇಷನ್ ಕೋರ್ಸ್ ಇದೆ ಅಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಈ ಲಿಸ್ಟಲ್ಲಿರುವಂಥ ಕೋರ್ಸ್ಗಳು ನಿಮಗೆ ಏನಾದರೂ ಸಿಗ್ತಿಲ್ಲಪ್ಪ ಅಂತಂದರೆ, ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ವಿದ್ಯಾರ್ಥಿಯವರ ID ಯಾವ ರೀತಿಯಾಗಿ ನಾವು ಹಾಕಬೇಕು ಅಂತ. ಸೊ ಇಲ್ಲಿ 2 ರೀತಿಯಾಗಿ ID ಇರುತ್ತೆ. ಒಂದು ಸ್ಯಾಟ್ಸ್ ID, ಇನ್ನೊಂದು ಸ್ಟೂಡೆಂಟ್ಸ್ ID ಅಂತ. ಸ್ಯಾಟ್ಸ್ ID ಇದು ಪ್ರೀ ಮೆಟ್ರಿಕ್ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಯಾಟ್ಸ್ ID ಬರುತ್ತೆ. ಸ್ಯಾಟ್ಸ್ ID ಕೂಡ ನೀವು ತಿಳ್ಕೊಬೋದು. ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ಅಥವಾ ನಿಮ್ಮ ಸ್ಕೂಲಲ್ಲಿ ಹೋಗಿ ಕೇಳಿದರೆ ಸ್ಯಾಟ್ಸ್ ID ಕೊಡ್ತಾರೆ. ಇಲ್ಲಪ್ಪ ಅಂದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಈ ಒಂದು ಕಾಣ್ತಿರೋ ಒಂದು ವೆಬ್ಸೈಟ್ಗೆ ಬಂದು ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಸ್ಕೂಲ್ ವಿವರಗೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಬ್ಲಾಕಲ್ಲಿ ಬರ್ತೀರಾ, ನಿಮ್ಮ ಶಾಲೆ ಯಾವ್ದು ಬರುತ್ತೆ ಅದೆಲ್ಲ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಶಾಲೆ ನೇಮ್ ಹಾಕಿದರೆ ಆಟೋಮೆಟಿಕ್ ಆಗಿ ಇಲ್ಲಿ ಅದು ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಶಾಲೆ ನೇಮ್ ಆದಮೇಲೆ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಸ್ಯಾಟ್ಸ್ ID ಬರುತ್ತೆ. ಈ ರೀತಿಯಾಗಿ ನೀವು ಸ್ಯಾಟ್ಸ್ IDನ ತಿಳ್ಕೊಬೋದು. ಒಂದು ವೇಳೆ ನಮ್ಮ ಹತ್ರ ನಾವು ಪೋಸ್ಟ್ ಮ್ಯಾಟ್ರಿಕ್ ಇದ್ದರೆ ಅಂದರೆ ಸ್ಟೂಡೆಂಟ್ ID ಯಾವ ರೀತಿಯಾಗಿ ತಿಳ್ಕೋದಪ್ಪ ಅಂತಂದರೆ ಇಲ್ಲಿ ನೋ ಯುವರ್ ಸ್ಟೂಡೆಂಟ್ ID ಅಂತ ಇರುತ್ತೆ. ಬೇಕಿದ್ರೆ ಇದರ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ಗೆ ಬರ್ಬೋದು. ಬಂದಾದಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಸ್ಟೂಡೆಂಟ್ ID ಬರುತ್ತೆ. ಸೊ ನಾವು ಮೊಬೈಲ್ ನಂಬರ್ ಹಾಕಿ ಗೆಟ್ ID ಅಂತ ಹೊಡೆದಿದ್ದೀವಿ ನೋಡಿ, ಇಲ್ಲಿ ಸ್ಟೂಡೆಂಟ್ ID ಬಂತು. ಈ ರೀತಿಯಾಗಿ ನೀವು ಸ್ಟೂಡೆಂಟ್ IDನ ತಿಳ್ಕೊಬೋದು. ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸನ್ನು ಹಾಕಿ ಇಲ್ಲೇ ಅಗ್ರಿ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಕಾಣ್ತಿರೋ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಒಂದು ಸೈನ್ ಅಂತ ಬರುತ್ತೆ. ಅವಾಗಲೇ ಹೇಳಿರುವ ಹಾಗೆ ಆಧಾರ್ ಕಾರ್ಡ್ ಡೆಮೋಗ್ರಫಿ ಫೇಲ್ ಆಗ್ತಾ ಇರೋದು ಇಲ್ಲೇ. ನೀವು ಯಾರ ಹೆಸರ ಮೇಲೆ ಒಂದು ಸೇವಾ ಸಿಂಧು ಕ್ರಿಯೇಟ್ ಮಾಡಿರ್ತೀರಾ, ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಾ, ಅವರ ಹೆಸರ ಮೇಲೇ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಒಂದು OTPನ ಹಾಕಿ ಸೈನನ್ನು ಮಾಡ್ಕೋಬೇಕಾಗತ್ತೆ.
ಸೊ ಈಗ ನೀವು ಅಪ್ಲಿಕೇಶನ್ ಹಾಕಿದಿರಿ, ಇದು ಸೇವಾ ಸಿಂಧುದಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ. ಈಗ ನೆಕ್ಸ್ಟು ನೀವು SSP ಪೋರ್ಟಲಲ್ಲಿ ಕೂಡ ಅಪ್ಲಿಕೇಶನ್ ಹಾಕಬೇಕು. SSP ಪೋರ್ಟಲಲ್ಲಿ ಭಾಳ ಸಿಂಪಲ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಸಪರೇಟಾಗಿ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ. ನೀವು SSP ಲಾಗಿನನ್ನು ಹಾಕಿ SSP ಲಾಗಿನ್ ಆದಮೇಲೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್, ಈ ವರ್ಷದ್ದು ಅಪ್ಲಿಕೇಶನ್ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ನೀವು ಕೂಡ ಕ್ಲಿಕ್ ಮಾಡಿಕೊಂಡು 5 ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಿ. ಅಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ನಿಮ್ಮ ಒಂದು SSP ಪೋರ್ಟಲಲ್ಲಿ. ಆ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ಮೂಲಕ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅನ್ನೋದು ಕೂಡ ಅಲ್ಲಿ ಸ್ಟೇಟಸಲ್ಲಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ನೀವು ಕೇವಲ ಸೇವಾ ಸಿಂಧು ಅಥವಾ SSPಯಲ್ಲಿ ಅರ್ಜಿ ಸಲ್ಲಿಸಿದರೆ ನಡೆಯುವುದಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಒಂದು ಕಾರ್ಮಿಕ ಇಲಾಖೆಯೇ ಒಂದು ಸುದ್ದಿಯನ್ನು ಪ್ರಕಟಿಸಿದೆ. ಏನಪ್ಪ ಅಂತಂದರೆ, ನಿಮ್ಮ ಶೈಕ್ಷಣಿಕ ಸಹಾಯಧನ ಪಡೆಯಲು ಫಲಾನುಭವಿ ಹಾಗೂ ಅವರ ಮಕ್ಕಳ ಬ್ಯಾಂಕ್ ಖಾತೆಯನ್ನು ಆಧಾರ್ ಖಾತೆಗೆ ಲಿಂಕ್ ಮಾಡಿಸಬೇಕು. ಆಧಾರ್ಗೆ ಲಿಂಕ್ ಮಾಡಿಸಿ NPCA ಮ್ಯಾಪಿಂಗ್ ಮಾಡಿಸಲು ಸೂಚಿಸಿದೆ. ಅಂದರೆ ಇಲ್ಲಿ ಲೇಬರ್ ಕಾರ್ಡ್ ಇದ್ದಂಥವರು ಕೂಡ ಒಂದು ಆಧಾರ್ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿ NPCA ಮ್ಯಾಪಿಂಗ್ ಆಗಬೇಕು. ಮತ್ತು ಅವರ ಮಕ್ಕಳ ಬ್ಯಾಂಕ್ ಖಾತೆ ಏನಾದರೂ ಇದ್ದರೂ ಕೂಡ ಆಧಾರ ಲಿಂಕ್ ಮಾಡಿ NPCA ಮ್ಯಾಪಿಂಗ್ ಕೂಡ ಬ್ಯಾಂಕ್ ಖಾತೆಗೆ ಆಗಿರಬೇಕು. ಇದು ಯಾವ ರೀತಿಯಾಗಿ ಚೆಕ್ ಮಾಡಬೇಕು? ಆನ್ಲೈನ್ ಮೂಲಕ ನೀವು ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ NPCA ಮ್ಯಾಪಿಂಗ್ ಆಗಿದೆಯಾ ಇಲ್ಲಂದು ಕೂಡ ನೀವು ಆನ್ಲೈನಲ್ಲೇ ಚೆಕ್ ಮಾಡ್ಬೋದು. ಈ ಒಂದು ವೆಬ್ಸೈಟ್ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅದಾದಮೇಲೆ ಇಲ್ಲಿ OTPನ ಹಾಕಿದರೆ ನಿಮಗೆ ಯಾವ ಬ್ಯಾಂಕಲ್ಲಿ ನಿಮ್ಮ ಒಂದು ಆಧಾರ NPCA ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅನ್ನೋದು ಕೂಡ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಕಂಪಲ್ಸರಿಯಾಗಿ ನೀವು ಇದನ್ನು ಮಾಡ್ಕೊಳ್ಳಿ, ಅಂದಾಗೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಒಂದು ಅಪ್ಡೇಟ್ ನಿಮ್ಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.